ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪರಿಸರ ಪ್ರೇಮಿ ಸಿ ವೆಂಕಟೇಶ್. ಇವತ್ತು ಚಾಮರಾಜನಗರ ತಾಲೂಕು ದೊಡ್ಡಮಳೆ ಗ್ರಾಮದಲ್ಲಿ ನಾನು ಬಂದಿದ್ದೀನಿ. ಇವತ್ತು ಚಾಮರಾಜನಗರ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಜನಪದ ಕಲಾವಿದರು ಆಗಿರ್ತಕ್ಕಂಥ ದೊಡ್ಡಗವಿ ಬಸಪ್ಪ ಅವರ ನಿವಾಸಕ್ಕೆ ಬಂದಿದ್ದೀನಿ. ಸೊ ಅವರು ಹಗಲು ರಾತ್ರಿ 7 ರಾತ್ರಿ 7 ಹಗಲು ಅಂತ ಕರೀತಾರೆ ನಮ್ಮಲ್ಲಿ. ಸೊ ಈ 7 ಹಗಲು ರಾತ್ರಿಗಳಲ್ಲಿ ಮಲೆ ಮಹದೇಶ್ವರನ ಕಥಾ ಪ್ರಸಂಗ ಮತ್ತು ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರ ಕಥಾ ಪ್ರಸಂಗ, ಬೆಳಗ್ಗೆ ರಂಗನಾಥ ಸ್ವಾಮಿ ಕಥಾ ಪ್ರಸಂಗ, ಇನ್ನೂ ಅನೇಕ ಮಹಾಪುರುಷರ ಕಥಾ ಪ್ರಸಂಗಗಳನ್ನು ಹಾಡಿ ರಾಜ್ಯಾದ್ಯಂತ ಹೆಸರು ಮಾಡಿ ಇತ್ತೀಚೆಗೆ ತಾನೇ ಅವರಿಗೆ ಜೀವಮಾನ ಶ್ರೇಷ್ಠ ಪ್ರಶಸ್ತಿಯನ್ನು ಸಹಿತ ಸರ್ಕಾರ 5 ಲಕ್ಷ ರೂಪಾಯಿಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರಿಗೆ ದಯಪಾಲಿಸಿದ್ದಾರೆ. ಇದ್ರ ಜೊತೆಗೆ ಅವರು ಈ ಹಿಂದೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ, ಅಕಾಡೆಮಿ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವು ಈಶ್ವರಿ ಸೋಷಿಯಲ್ ಟ್ರಸ್ಟಿಂದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಬಂದಿರತಕ್ಕಂಥ ಸರ್ಕಾರ ನೀಡಿರ್ತಕ್ಕಂಥ ಗೌರವ ಪುರಸ್ಕಾರಗಳನ್ನು ಅವ್ರ ಮನೆಯಲ್ಲಿ ಎಲ್ಲ ಹಾಕಿದ್ದಾರೆ. ಎಷ್ಟೋ ಪ್ರಶಸ್ತಿಗಳನ್ನು ಪತ್ರಗಳನ್ನು ಅವರು ಶೋ ಮಾಡೋಕ್ಕಾಗಿಲ್ಲ, ಮೂಟೆ ಕಟ್ಟಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಾರಗಳಾಗಿರ್ಬೋದು, ತುರಾಯಿಗಳಾಗಿರ್ಬೋದು, ಶಾಲು ಆಗಿರ್ಬೋದು, ಇನ್ನೂ ಅನೇಕ ಪ್ರಶಸ್ತಿ. ಮುಖ್ಯವಾಗಿ ಇದು ಜನಪದ ಸಿರಿ ಪ್ರಶಸ್ತಿ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ಇದು. ಹಾಗೆಯೇ ಇದು ಜೀವಮಾನ ಶ್ರೇಷ್ಠ ಪ್ರಶಸ್ತಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ಮೈಸೂರು ಜಿಲ್ಲಾ ಉಪ್ಪಾರ ಸಂಘ ವೃತ್ತಿಪರ ಸಂಘದವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳು ನೋಡ್ತಾ ಇದ್ದೀರಾ. ಆ ಕಡೆ ನೋಡಲಿಕ್ಕೆ ಭಗೀರಥ ಕಲಾಭೂಷಣ ಪ್ರಶಸ್ತಿ. ಸೊ ನಿಮಗೆ ಇದೆಲ್ಲ ತೋರಿಸಿದ್ನಲ್ಲ, ಈಗ ನೇರವಾಗಿ ನಮ್ಮ ದೊಡ್ಡಗವಿ ಬಸಪ್ಪ ಅವರನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಹಾಗೆ ಅವರದೊಂದೆರಡು ಮಾತಾಡ್ಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಭಾಳ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು. ನಮಗೂ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದು ಮತ್ತು ಸರ್ಕಾರ ನಿಮಗೆ ಗೌರವ ಪುರಸ್ಕಾರ ಕೊಟ್ಟಿದ್ದು ಕೇಳಿ ಭಾಳ ಸಂತೋಷ ಆಯಿತು. ಸೊ ನಾವು ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆ ಜನತೆ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಇದುವರೆಗೆ ರಾಜ್ಯ ಸರ್ಕಾರಗಳು ನಿಮ್ಮ ಕಲೆಯನ್ನು ಗುರುತಿಸಿದೆ. ಹಾಗೆಯೇ ಕೇಂದ್ರ ಸರ್ಕಾರದವರು ಸಹಿತ ನಿಮಗೆ ನಿಮ್ಮ ಒಂದು ಕಲೆಗೆ ಒಂದು ಪ್ರೋತ್ಸಾಹ ನೀಡಿ ನಿಮಗೆ ಪದ್ಮ ಪ್ರಶಸ್ತಿಗಳನ್ನು ಕೊಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀವಿ. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳು ನಿಮ್ಮ ಸರ್, ಅದು ತಕ್ಕೊಳ್ಬೇಕು ಅಂದರೆ ನಮ್ಮ ಕೈಲಿ ಏನೂ ಇಲ್ಲ. ಆ ಭಗವಂತ ಇಷ್ಟ. ಮಂಟೇಸ್ವಾಮಿ, ಮಹದೇಶ್ವರ, ಬೆಳಗ್ಗೆ ರಂಗಸ್ವಾಮಿ ನಮ್ಮ ನೆಲದಲ್ಲಿ ಅವರ, ನಮ್ಮ ಜಿಲ್ಲೆದಲ್ಲಿ ಅವರೇ ಇದಕ್ಕೆಲ್ಲ ಕಾರಣ. ಅದು ಕೂಡ ಅದರಲ್ಲೂ ಕೂಡ ಅವರೆಲ್ಲವೇ ಮನಸ್ಸು ಇಲಾಖೆಯವರು ಮನಸ್ಸು ಕೊಡಬೇಕು. ಈಗೊಂದು ಸರ್ಕಾರ ಬಂದ್ಬಿಟ್ಟದ. ಹೇಗೆ ಅಂದರೆ ಇವರು ಸರ್ಕಾರಕ್ಕೆ ನಾವು ಎಷ್ಟೇ ಅರ್ಜಿ ಹಾಕಿದ್ರು ಕೂಡ ಐಕ್ಯ ಸಂಸ್ಥೆ ಅಂತ ಬಂದ್ಬಿಟ್ಟದ. ಐಕ್ಯ ಸಂಸ್ಥೆನೇ ಐಕ್ಯ ಆಗ್ಬೇಕು. ನಾವು ಎಷ್ಟೇ ಅರ್ಜಿ ಹಾಕಿದ್ರು, ಎಷ್ಟೇ ವಿಡಿಯೋ ಮಾಡ್ಕೊಳಿಸ್ತೀವಿ, ಸರ್ಕಾರ ಒಪ್ಪಿಸ್ತದ. ಆದ್ರೆ ಈಗ ಐಕ್ಯ ಸಂಸ್ಥೆ ಅಂತದಲ್ಲ, ಅದರಲ್ಲಿ ಎಂಥವ್ರು ಕೂಡ ಎತ್ತಿಸ್ಬಿಡ್ತಾರೆ. ಐಕ್ಯ ಸಂಸ್ಥೆಯಲ್ಲಿ ಐಕ್ಯ ಮಾಡಬೇಕು. ಐಕ್ಯ ಮಾಡಿದ ಅಥವಾ ಇರೋದು, ಐಕ್ಯ ಮಾಡೋಣ ಇರೋದು. ಅವರು ದೃಷ್ಟಿ ಕೊಟ್ಟರು ಭಾಳ ಖಂಡಿತ ಮುಖ್ಯಮಂತ್ರಿ ಕೈಲೇ ಬರ್ತಾವೆ. ಮುಖ್ಯಮಂತ್ರಿ ಕೈ ಕೊಡೋದಕ್ಕೆ ಆಗುತ್ತೆ. ಎಲ್ಲ ನಾವು ಕೈಗೆ ತಲುಪಿಸ್ಬಿಡ್ತಾರೆ. ಇವರು ಕೊಡ್ಬೋದು, ಸತ್ಯವಾಗಿ ಅವರಿವರು ಕೊಡ್ಬೋದು. ಇವ್ರ ಕಲೆ ನೋಡಿದ್ದೀವಿ, ಇವ್ರ ಕಲೆಯನ್ನು ಬೆಳೆಸಿರೋದು ನೋಡಿದ್ದೀವಿ ಅಂತ ಅವರು ಐಕ್ಯ ಮಾಡ್ತಾರೆ. ಅದರಿಂದ ಮುಖ್ಯಮಂತ್ರಿಗಳು ಅಲ್ಲಿವತ್ತು ತಲುಪಿರ್ತಾರೆ. ನಾವು ಕೇಳ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ನಿಮ್ಗನ್ನ ಗುರುತಿಸಿ ಒಂದು ಪ್ರೋತ್ಸಾಹ ನೀಡಬೇಕು ಕಲೆಗೆ ಅಂತ ನಾವು ಕೇಳ್ಕೊತಾ ಒಂದು ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಸ್ಕಾರ. ಜೈ ಹಿಂದ್.